ನೋಡಿ, ಆ ತಾಯಿ ಯಾರ ಮೇಲೆ ಕಂಪ್ಲೇಂಟ್ ಮಾಡಿದ್ರು ಕೇಳಿಸ್ಕೊಳ್ಳಿ. ಬೈಟಾಕಿ ಅವ್ರದ್ದು. ನೀ ಲಂಚ ಕೊಟ್ಟಿಲ್ಲ ಅದಕ್ಕೆ ನಿನ್ನ ಮನೆ ನಿಂತೈತಿ ಅಂತ ಕೇಳ್ತಾರ್ರಿ. ನನ್ನ ಪಂಚಾಯತಿ ಒಳಗಾತು ಮೆಂಬರ್ಗಳಾತು ನನಗೆ ಹೇಳ್ತಾರ್ರಿ ಆ ಮಾತನ್ನ. ಹಾಂ, ಮತ್ತು ಈಗ ಅಂದ್ರೆ ಲಂಚದ ಮ್ಯಾಗನ ಇವರು ನೌಕರಿ ಮಾಡಕತ್ರಲ್ರಿ. ಸರ್ಕಾರದವ್ರು ಬಡವ್ರ ಜೀವನನ ನೋಡ್ಲಿಲ್ಲಲ್ರಿ. ಸರ್ಕಾರ ನೌಕರಿ ಅವ್ರಿಗೆ ನೌಕರಿ ಮಾಡ್ತೇವೆ ಅಂತ ಪಗಾರ ಕೊಟ್ಟಿದ್ದವ್ರಿಗೆ ಸಾಲಿಲ್ರಿ. ನಮ್ಮಂಥ ಬಡವ್ರದ ಹಿಂಡಿ ಹಿಪ್ಪಿ ಮಾಡ್ಕೊಂಡು ತಿನ್ಬೇಕನ್ನಂಥದ್ದು ಅವ್ರ ಜೀವನ ತಿನ್ರಿ. ನಾ ಬೀದಿಗೆ ಬಿದ್ದು 5 ವರ್ಷ ಆತ್ರಿ. ನೀ ಲಂಚ ಕೊಟ್ಟಿಲ್ಲ ಅದಕ್ಕೆ ನಿನ್ನ ಮನೆ ನಿಂತೈತಿ ಅಂತ ಕೇಳ್ತಾರ್ರಿ. ನನ್ನ ಪಂಚಾಯತಿ ಒಳಗಾತು ಮೆಂಬರ್ಗಳಾತು ನನಗೆ ಹೇಳ್ತಾರ್ರಿ ಆ ಮಾತನ್ನ. ಹಾಂ, ಮತ್ತು ಈಗ ಅಂದ್ರೆ ಲಂಚದ ಮ್ಯಾಗನ ಇವರು ನೌಕರಿ ಮಾಡಕತ್ರಲ್ರಿ. ಸರ್ಕಾರದವ್ರು ಬಡವ್ರ ಜೀವನನ ನೋಡ್ಲಿಲ್ಲಲ್ರಿ. ಸರ್ಕಾರ ಸಾಕು. ಒಬ್ಬ ಹೇಳಿ ಲಂಚ ಇಲ್ಲದೆ ಕೆಲಸ ಮಾಡಿಕೊಡ್ತಾರೆ ಅಂತೇಳಿ ಯಾರೋ ಒಬ್ಬಿಬ್ರು ಇರ್ಬೋದು. ಇವರು ಆರೋಪ ಮಾಡಿದಾಗ ನಾವು ಮತ್ತೆ ಅವರ ಈಗ 1 ವರ್ಷದಲ್ಲಿ ಆಗಿಲ್ಲ, 6 ತಿಂಗಳಾಗಿಲ್ಲ, ನಾವೇ ಬೈತಿದ್ವಿ. ಈರಮ್ಮ ಒಂದು 6 ತಿಂಗಳಾಗತ್ತೆ, ನೀನೇನು ಓಡ್ ಬಂದ್ಬಿಟ್ಟು ಹೇಳಲ್ವ ನಾವು? 5 ವರ್ಷ ರೋಡ್ ಸೈಡಲ್ಲೇ ಮಲಗಬೇಕಾ? ನಾವು ಕೇಳಬಾರ್ದ ಪ್ರಶ್ನೆ? ಕೇಳಿದಾಗ ನಾನು ಹಂಗಲ್ಲ, ನಾನು ಹಿಂಗಲ್ಲ, ಮತ್ತು ಮನೆ ಯಾಕಾಗಿಲ್ಲ? ಯಾಕಯ್ಯ ಮನೆ ಆಗಿಲ್ಲ? ಆ್ಯಂಡ್ ರೇಣುಕಾ ಮೇಡಮ್ ತಹಶೀಲ್ದಾರ್, ಈ ಮನೆ ಯಾಕಾಗಿಲ್ಲ ನಮ್ಗೆ ಗೊತ್ತಾಗಬೇಕು. ಆ್ಯಂಡ್ ಕೃಷ್ಣಪ್ಪ ಆಲದಕಟ್ಟಿ ಪಿ ಡಿ ಒ ಇದನ್ನು ನಿಲ್ಲಿಸಲ್ಲ ರೀ ನಾನು. ಆ ತಾಯಿಗೊಂದು 5 ಲಕ್ಷದ ಮನೆ ಕಟ್ಟಿಕೊಡುವಂಥ ಯೋಗ್ಯತೆ ನಮಗೆ, ನಮ್ಮ ಸಮಾಜಕ್ಕೆ, ನಮ್ಮ ಸರ್ಕಾರಗಳಿಗಿಲ್ಲ ಅಂತಂದರೆ ಯಾಕೆ ಬೇಕು ಸರ್ಕಾರಗಳು? ವಾಲ್ಮೀಕಿ ನಿಗಮದ ದುಡ್ಡನ್ನು ತಿನ್ನೋದಕ್ಕಾ? ಜಮೀರ್ ಅಹಮದ್ ಖಾನ್ ಅವರೇ, ಆ ಜೋಗಮ್ಮ ಯಾಕೆ ಹಿಂಗೆ ಅಳಬೇಕು? ನೀವು ಯಾರು ವೈಯಕ್ತಿಕ ದುಡ್ಡು ಕೊಡಬೇಡಿ, ಯಾವ ತಹಶೀಲ್ದಾರು ಕೊಡಬೇಡಿ, ಯಾವ ಜಿಲ್ಲಾಧಿಕಾರಿನೂ ಕೊಡಬೇಡಿ, ಯಾವ ಪಿ ಡಿ ಒ ನಮಗೆ ಫ್ರೀ ಕೊಡಬೇಡಿ. ಅವ್ರದ್ದು ಹೆಂಗಿದೆ ಅಂದ್ರೆ ನಾನು ಕೊಡಬೇಕಾ? ನೀವು ನಿಮ್ಮ ಹತ್ರ ಯಾವನು ಕೇಳ್ದ? ನಿಮ್ಮ ಹತ್ರ ನಾವು ಕೊಟ್ಟ ದುಡ್ಡನ್ನು ಕೊಡಿ. ಆಮೇಲೆ ರಿಪಬ್ಲಿಕ್ ಕನ್ನಡ ಮಾಡುತ್ತಲ್ಲ, ಸಮ್ಟೈಮ್ಸ್ ಮನೆ ಕಟ್ಟಿಸ್ಕೊಡುತ್ತಲ್ಲ, ಅದು ಜನರ ದುಡ್ಡು. ನಮಗಾದ್ರೂ ರೈಟ್ಸ್ ಇದೆ ಅದನ್ನು ಕೇಳೋದಕ್ಕೆ, ನಾವು ದುಡ್ಡು ಕೊಟ್ಟಿದ್ದೀವಿ ಅಂತ. ಬಟ್ ನಾವು ಹಾಗೆ ಮಾಡಲ್ಲ. ಮಾರುತಿ ಒನ್ಸ್ ಅಗೇನ್ ಇದ್ದಾರೆ. ಮಾರುತಿ, ತಹಶೀಲ್ದಾರ್ ಬಂದಿಲ್ಲ ಅಂತಂದರೆ ತಹಶೀಲ್ದಾರ್ ಬಳಿ ಹೋಗಿ ಅದನ್ನು ಹೇಳಬೇಕು, ಇದನ್ನು ತೋರಿಸ್ಬೇಕು. ಆ ಪ್ರೊಸೀಜರ್ ಹೆಂಗಿರುತ್ತೆ ಹೇಳಿ ನನಗೆ ಮತ್ತೊಮ್ಮೆ. ಸರ್, ಜಯಪ್ರಕಾಶ್ ಶೆಟ್ಟಿ, ಇದೀಗ ಏನು ಅಂತಂದ್ರೆ ಕಳೆದ 2019ರಲ್ಲಿ ಈ ಘಟನೆ ನಡೆದಂತಹದ್ದು. ತದನಂತರ ಆ ಗಂಡ ಏನ್ತಿದ್ದಾರೆ 2 ಹಸು ಮತ್ತೆ ಆ ಮುರುಕಲು ಮನೆಯಲ್ಲಿ ಜೀವನ ಮಾಡ್ತಿರುವಂತದ್ದು. ಈ ತಾಯಿ ಭಿಕ್ಷೆ ಬಡಿಬೇಕು, ಇನ್ನು ಪತಿರಾಯ ಹಸುಗಳನ್ನ ಮೇಯ್ಸ್ಕೊಂಡ್ ಬರ್ಬೇಕು, ಆ ಹಾಲ್ ಮಾಡ್ಬೇಕು, ಇವ್ರು ಜೀವನ ನಡೆಸಬೇಕು. ಇರೋ 2 ಮಕ್ಕಳನ್ನ ಮತ್ತೊಬ್ಬರ ಮನೇಲಿ ಬಿಟ್ಟಿರುವಂತದ್ದು, ಇವರು ಸಾಕ್ಲಿಕ್ಕೆ ಅಂದ್ರೆ ರಿಲೇಷನ್ ಮನೇಲಿ ಬಿಟ್ಟಿರುವಂತದ್ದು. ಇದೀಗ ನಮ್ಮ ಕಾರ್ಯಕ್ರಮ ನೋಡಿ ಸ್ವತಃ ಬಸವರಾಜ ಬೊಮ್ಮಾಯಿ ಅವರೇ ನಾನು ಕರೆ ಮಾಡಿದ್ರು ಜಸ್ಟ್ 2 ನಿಮಿಷಗಳ ಹಿಂದೆ. ಬಸವರಾಜ ಬೊಮ್ಮಾಯಿ ಅವರು ಕರೆ ಮಾಡ್ತಾರೆ. ಏನಾಗಿದೆ ಆ ಸಮಸ್ಯೆ, ಎಲ್ಲಿಗೆ ಬಂದಿದೆ, ಅದನ್ನು ಸರಿಪಡಿಸೋಣ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ರು. ತದನಂತರ ಲೈವ್ ಕೂಡ ಮಾತನಾಡಲಿಕ್ಕೆ ಸಿದ್ಧರಿದ್ದಾರೆ ಅಂತ ಹೇಳ್ಬೋದು ಬಸವರಾಜ ಬೊಮ್ಮಾಯಿ ಅವರು. ನಾನು ಬಸವರಾಜ ಬೊಮ್ಮಾಯಿ ಅವರನ್ನ ಕಾಂಟ್ಯಾಕ್ಟ್ ಮಾಡ್ರಪ್ಪ. ಅದಕ್ಕಿಂತ ಮೊದಲು ರೇಣುಕಾ ಮೇಡಮ್ ಬಂದಿದ್ದಾರೆ, ತಹಶೀಲ್ದಾರ್ ಮೇಡಮ್. ನಮಸ್ತೆ ನಮಸ್ತೆ ರೀ ಮೇಡಮ್. ನನಗೆ ಗೊತ್ತಿಲ್ಲ ನೀವು ಎಷ್ಟು ದಿವಸ ಆಯ್ತು ಬಂದು ಅಂತೇಳಿ, ಇದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಮೇಡಮ್. 5 ವರ್ಷಗಳಾಯಿತು. ಪಾಪ ಅವ್ರು ಅಳ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ನಮ್ಮಲ್ಲಿ ಇದ್ದವ ಊರವರೆಲ್ಲ ಹೇಳ್ತಾರೆ, ನೀನು ಲಂಚ ಕೊಟ್ಟರೆ ಮಾತ್ರ ಆಗೋದು ಅಂತ ಹೇಳ್ತಾ ಇದ್ದಾರೆ. 1 ಲಕ್ಷ ಕೊಟ್ಟಿದ್ದಾರೆ ಮೇಡಮ್, ಪಾಯ ಹಾಕಿದ್ದಾರೆ. ಇಲ್ಲ ನನಗೆ ಅವರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮೊನ್ನೆ ಬಂದು ಭೇಟಿಯಾಗಿದ್ರು. ಭೇಟಿಯಾದಾಗ ಅವ್ರ ಮಕ್ಕಳ ಲೇಡಿ ಇದ್ದಾರೆ, ಬಟ್ ಅವ್ರದ್ದು ರೇಷನ್ ಕಾರ್ಡ್ ಸಮಸ್ಯೆ ಇತ್ತಂದ್ರೆ ನಮ್ದು RGHL ಪೋರ್ಟಲ್ ಅಲ್ಲಿ ರೇಷನ್ ಕಾರ್ಡ್ ಇಲ್ದೇನೆ ಅದು ಅಪ್ಲಿಕೇಶನ್ ಮುಂದೆ ಮೂವ್ ಆಗೋದಿಲ್ಲ ರೀ. ನಾವ್ ಇಲ್ಲಿ ಓಕೆ ಕೊಟ್ಟು ಪೇಮೆಂಟ್ ಓಕೆ ಮಾಡಿದ್ರೆ ನೆಕ್ಸ್ಟ್ ನಿಗಮದಿಂದ 5 ಲಕ್ಷವರೆಗೂ ಪ್ರತಿ ಕಂತು ಬರ್ತಿತ್ತು. ಸೊ ಹಂಗೆ ಎರರ್ ಇರೋದ್ರಿಂದ ಅವ್ರಿಗೆ 1 ಲಕ್ಷ ಕೊಟ್ಟು ನೆಕ್ಸ್ಟ್ ಅದು ಕಂಪ್ಲೀಟ್ ಆಗಿಲ್ಲ. ಮತ್ತೆ ಹಳೆ ವರ್ಷದ ಪೋರ್ಟಲ್ ಇವಾಗ ಕ್ಲೋಸ್ ಆಗಿರುತ್ತೆ. ಸೊ ಈಗ ಅವ್ರು ಮೊನ್ನೆ ಅಧ್ಯಕ್ಷರು ಬಂದಿದ್ರು, ಈ ವರ್ಷದಲ್ಲಿ ಏನಾದ್ರು ಅದನ್ನ ಸರಿ ಮಾಡ್ಕೊಳಕ್ಕಾಗುತ್ತಾ ನೋಡ್ತೀವಿ ಅಂತ ಹೇಳಿದ್ರು ಈ ವರ್ಷದ ಪೋರ್ಟಲ್ ಅಲ್ಲಿ. ನೋಡಿ ಮೇಡಮ್, ರೇಣುಕಾ ಅವರೇ, ಈ ಜೋಗತಿ ಅಮ್ಮರು ಇದ್ದಾರಲ್ಲ, ನೀವು ಬೇಸಿಕಲಿ ಎಲ್ಲಿ ಅವರು? ರೇಣುಕಾ ಅವರೇ, ಯಾರು ನೀವು ಬೇಸಿಕಲಿ ಯಾವ ಊರು ನಿಮ್ದು? ಯಾದಗಿರಿ ಜಿಲ್ಲೆ. ನಿಮ್ಗೆ ಗೊತ್ತಿರುವ ಈಗ ಈ ಇವರಿದಾರಲ್ಲ, ಯಾರು ಜೋಗತಿ ಅಮ್ಮನವರು, ರೇಣುಕಾ ಯಲ್ಲಮ್ಮನನ್ನ ಹೊತ್ತು ಮೆರೆಯೋದವರು. ಹೌದು. ಐ ಡೋಂಟ್ ನೋ, ನೀವು ಕೂಡ ತಹಶೀಲ್ದಾರ್ ಆಗಿ ರೇಣುಕಾ ಅಂತ ಹೆಸರಲ್ಲೇ ಬಂದಿದ್ದೀರಿ. ಹೌದು. ಬಹುಶಃ ನನಗೆ ಗೊತ್ತಿಲ್ಲ, ನಾನು ಅದನ್ನ ನಂಬ್ತೀನಿ. ಸ್ವಲ್ಪ ನಿಮ್ಮ ಕೈಯಿಂದ ಆಗ್ಬೇಕೇನೋ ಗೊತ್ತಿಲ್ಲ. ರೇಣುಕಾ ಕೈಯಿಂದ ನನ್ನಿಂದ ನಮಗೆ ಏನ್ ಟೆಕ್ನಿಕಲ್ ಏನ್ ಸರಿಪಡಿಸ್ಕೊಳಕ್ಕಾಗುತ್ತೋ ನೋಡ್ಬಿಟ್ಟು ಹೆಲ್ಪ್ ಮಾಡಿ. ಬೇಕಿದ್ರೆ ಕರ್ಕೊಂಡ್ ಬರ್ತೀನಿ ನಾನು ತಹಶೀಲ್ದಾರ್ ಕಚೇರಿಗೆ ಅವ್ರನ್ನ. ಆಮೇಲೆ ಒಂದು ವಿಷಯ ಮೇಡಮ್, ಬಸವರಾಜ ಬೊಮ್ಮಾಯಿ ಅವರು ಫೋನ್ ಮಾಡಿದ್ರು ನನಗೀಗ, ಅಂದ್ರೆ ನಮ್ಮ ರಿಪೋರ್ಟರ್ಗೆ. ಅವ್ರು ನೋಡ್ತಾ ಇದಾರಂತೆ, ಅವರು ಕೂಡ ಫುಲ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಸರಿ ಸರಿ, ಏನಾಗಬೇಕು ದಯವಿಟ್ಟು ಒಂದು ಮಾಡ್ಕೊಡಿ ರೇಣುಕಾ ಮೇಡಮ್. ಸಂಭ್ರಮಿಸ್ತೀವಿ. ಹೆಂಗೆ ರೇಣುಕಾ ಯಲ್ಲಮ್ಮನ ಹೊತ್ತು ಮೆರೀತಾರೋ ನಿಮ್ಮನ್ನು ಹೊತ್ತು ಮೆರಿತೀವಿ ನಾವು. ಸರಿ ಸರಿ, ಇದು ಮಾಡ್ಕೊಡ್ತೀವಿ, ಹೆಲ್ಪ್ ಮಾಡ್ತೀನಿ. ನಾನು ಕಳಿಸ್ಕೊಂಬರ್ಲಾ? ಕಳಿಸಲ್ಲ ಅವ್ರನ್ನ? ಸರಿ ರೀ. ಓಕೆ, ಥ್ಯಾಂಕ್ ಯು. ಬಸವರಾಜ ಬೊಮ್ಮಾಯಿ ಅವರಿದ್ರೆ ಇದೇ ನಂಬರ್, ಕರೆ ಮಾಡಿ ಬೇಕಿದ್ರೆ. ಅವರು ಈಗ ನಮ್ಮ ರಿಪೋರ್ಟರ್ಗೆ, ಯಾಕಂದರೆ ಹಾವೇರಿ ಲೋಕಸಭಾ ಕ್ಷೇತ್ರ ಅವ್ರಿಗೆ ಬರುತ್ತೆ. ಆಮೇಲೆ ಒಂದೊಂದು ಡಿಸೈಡ್ ಮಾಡಿದ್ದೀನಿ ಈ ಥರ ಆಮೇಲೆ
ಒಂದು ನಿಮ್ಮ ಕುಚೋದ್ಯ ಕೂಡ ಹೇಳ್ತೀನಿ, ನಮ್ಮವ್ರು ಕೂಡ ಭಾಳ ಏನಂತ ಅಂದ್ಕೋಬೇಡಿ. ಇಲ್ಲಿ ಪ್ರಾಬ್ಲಮ್ ಏನು ಗೊತ್ತಾ, ಉತ್ತರ ಕರ್ನಾಟಕ ಭಾಗದಲ್ಲಿ, ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ, ನಮ್ಮ ಕಡೆ ಭಾಗದಲ್ಲಿ ಈ ಪ್ರಾಬ್ಲಮ್ ಬರೋದಿಲ್ಲ. ಯಾವುದು ಅಂತ ಹೇಳ್ತೀನಿ. ಒಂದು ಮನೆ ಇರುತ್ತೆ ಸರ್, ಒಂದು ಮನೆ ಇರುತ್ತೆ, ಆ ಮನೆಯೊಳಗೆ 4 ರೇಷನ್ ಕಾರ್ಡ್ ಇರುತ್ತೆ. ಅಂದರೆ ಅಣ್ಣ ತಮ್ಮ ತಂಗಿ ತಮ್ಮ ಎಲ್ಲ ಜೊತೆಗಿರ್ತಾರೆ, ಅದಂದರೆ ತಮ್ಮಂದಿರೆಲ್ಲ ಜೊತೆಗಿರ್ತಾರೆ. ಒಳ್ಳೆಯದು, ಕೂಡು ಕುಟುಂಬ ಭಾಳ ಒಳ್ಳೆಯದು, ಭಾಳ ಒಳ್ಳೆಯದು. ಈ ಮನೆ ಬಿದ್ದಾಗ ಏನಾಗುತ್ತೆ, ಒಬ್ಬೊಬ್ಬರು ಒಂದೊಂದು ಅಪ್ಲಿಕೇಶನ್, ನಂದೊಂದು ಮನೆ ಹಂಗೆ ಬರಲ್ಲ ಸರ್, ಹಂಗೆ ಬರಲ್ಲ. ಅದು ನೀವು ಒಂದು ಏನಂತಾರೆ BPL ಏನೋ ಮಾಡಿರ್ತೀರಿ. ಸೊ ಹಾಗಾಗಿ ಅದು ನಿಮ್ಮ ಬ್ಯಾಡ್ಲಕ್, ನಾನು ಏನು ಮಾಡೋಕ್ಕಾಗಲ್ಲ. ಸಿಂಗಲ್ ಮನೆಗಳು ನಿಮ್ಮದು ಬಿದ್ದಿದ್ರೆ, ಸಂಪೂರ್ಣವಾಗಿ ಹಾನಿಯಾಗಿದ್ದರೆ, ಅದನ್ನು ಬರೆದು ಹೋಗಿದ್ದಿದ್ರೆ ಖಂಡಿತವಾಗ್ಲೂ ನಾನು ನಿಮ್ಮ ಸಪೋರ್ಟಿಗೆ ನಿಲ್ತೀನಿ. ಇದನ್ನೊಂದು ಯಜ್ಞ ಮಾಡೋಣ ಬೇಕಿದ್ರೆ. ಯಾವ ಮುಲಾಜೆ ಬೇಡ, ಕಾಂಗ್ರೆಸ್ BJP JDS ಅಲ್ಲ, ಸರ್ಕಾರ ನಮ್ಮದು. ಅಲ್ಲಿ ಬಂದು ಹೋಗ್ತಾ ಇರ್ತಾರೆ ಜನಗಳು ಅಷ್ಟೇ, ಕಾಂಗ್ರೆಸ್ BJP ಅಂತ. ವರದಿ ಪ್ರಸಾರ ಆಗ್ತಾ ಇದ್ದ ಹಾಗೆ ಎಚ್ಚೆತ್ತರು ಹಾವೇರಿ ಸಂಸದ. ಇದು ಬೇಕಿರೋದು ಬಸವರಾಜ ಬೊಮ್ಮಾಯಿ. ನಮ್ಮ ವರದಿಗಾರರ ಮಾರುತಿಗೆ ಕರೆ ಮಾಡ್ತಾರೆ ಸಂಸದ ಬಸವರಾಜ ಬೊಮ್ಮಾಯಿ. ಇಲ್ಲ ಅದನ್ನು ಮಾಡೋಣ, ಏನಾಗಿದೆ ಅಂತ. ದಿಸ್ ಈಸ್ ನೀಡೆಡ್, ಯಾರೇ ಆಗಿರಲಿ. ನಾನು ಯಾರನ್ನು ಕೂಡ ಮೊನ್ನೆ ನೋಡಿ ಸತೀಶ್ ಜಾರಕಿಹೊಳಿ ಅವರ ಟೀಮ್ ಆ ಬೆಳಗಾವಿಗೆ ಹೋಗಿ ಕೆಲಸ ಮಾಡ್ತು, ನಾವು ಪ್ರಶಂಸೆ ವ್ಯಕ್ತಪಡಿಸಿದ್ವಿ. ಈಗ ಬಸವರಾಜ ಬೊಮ್ಮಾಯಿ. ಸೊ ನಮ್ಮನ್ನಿಲ್ಲಿ ಬ್ರ್ಯಾಂಡ್ ಮಾಡಬೇಡಿ ನೀವು, BJP ಕಾಂಗ್ರೆಸ್ ನನ್ನನ್ನು ಬ್ರ್ಯಾಂಡ್ ಮಾಡಬೇಡಿ, ಆಯಿತಾ. ನಾನು ಈ ಸಮಾಜದ ನಮ್ಮ ಕೈಲೇನು ಸಾಧ್ಯ ಆಗುತ್ತೆ, ನಮಗೊಂದು ರಿಪಬ್ಲಿಕನ್ ವೇದಿಕೆ ಸಿಕ್ಕಿದೆ ಸೂಪರ್ 3 ಮುಖಾಂತರ, ಎಷ್ಟು ಕೆಲಸ ನಮ್ಮಿಂದ ಮಾಡೋಕ್ಕಾಗುತ್ತೆ ಅದನ್ನು ಮಾಡ್ತೀವಿ. ದಯವಿಟ್ಟು ಬ್ರ್ಯಾಂಡ್ ಅಂತೂ ಮಾಡಬೇಡಿ. ಆಮೇಲೆ ನೀವು ಬ್ರ್ಯಾಂಡ್ ಮಾಡ್ಕೋತಕ್ಕೆ ಹೋದರೆ ನನ್ನ ತಲೆನೂ ಕೆಡಿಸ್ಕೊಳ್ಳೋದಿಲ್ಲ, ಅದು ಬೇರೆ ವಿಚಾರ. ನೀವು ಮಾಡ್ತಾ ಹೋಗಿದ್ರೆ ನನ್ನ ಕೆಲಸ ನಾನು ಮಾಡ್ತಾ ಹೋಗ್ತೀನಿ, ಅದು ಬೇರೆ ವಿಚಾರ. ಸಂಸದರು ಮಾತಾಡಿದ್ದಾರೆ, ತಹಶೀಲ್ದಾರ್ ರೇಣುಕಮ್ಮ ಹತ್ರ ಮಾತಾಡಿದ್ದೀನಿ. ಆಮೇಲೆ ಲಮಾಣಿ, ಯಾರು ಈ ಲಮಾಣಿ? ಅವತ್ತು ಒಂದು ಹೆಸರು ಬಂತಲ್ಲ, ಅದೇ ಲಮಾಣಿನ ಇವರು? ಯಾವುದು PDO ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಬಂತಲ್ಲ, ದದ್ದಲ್ ವಿಚಾರಕ್ಕೆ, ಅವರೇನಾ? ಐ ಡೋಂಟ್ ನೋ, ಸಾರಿ, ತಪ್ಪಿದ್ರೆ ಕ್ಷಮಿಸ್ಬಿಡಿ. ಆದರೆ ಉರಿದೋಗುವಂಥ ಅವಶ್ಯಕತೆ ಏನಿಲ್ಲ, ಹಳೆಯ ಹೊಸಬರು ಅಂತೇಳಿ ಉರಿದೋಗುವಂಥ ಅವಶ್ಯಕತೆ ಇಲ್ಲ. CM ಮೇಲೆ ಆರೋಪ ಬರ್ತಾ ಇಲ್ವೋ ಈಗ? ಕಳ್ಳ ಅಂತೇಳಿ CM ಮೇಲೆ ಆರೋಪ ಬರ್ತಾ ಇದೆ ತಾನೆ, ಯಡಿಯೂರಪ್ಪನ ಮೇಲೆ ಆರೋಪ ಬರ್ತಾ ಇದೆ ತಾನೆ. ಆರೋಪ ಅಷ್ಟೇ, ನಿಮ್ಮನ್ನು ಅಪರಾಧಿ ಅಂತ ಹೇಳಿಲ್ಲ. ಆದರೆ ಆ ತಾಯಿಯ ಪರವಾಗಿಯೇ ನಿಲ್ಲೋದು ನಾವು, ಅಧಿಕಾರಿಗಳ ಪರವಾಗಿ. ರಾಜಕಾರಣಿ ಹೇಳ್ತಾನೆ, ಅಧಿಕಾರಿ ಹೇಳ್ತಾನೆ, ತಾಯಿ ಹೇಳ್ತಾಳೆ ಅಂತಂದರೆ ನಾವು ತಾಯಿಯ ಪರ ನಿಲ್ಲೋದು. ಕಾನೂನು ಎಷ್ಟೇ ಸ್ಟ್ರಾಂಗ್ ಆಗಿರಲಿ, ಅಬಲರು, ಶಕ್ತಿ ಇಲ್ಲದವರು, ಧ್ವನಿ ಇಲ್ಲದವರ ಪರವಾಗಿ ಸ್ವಲ್ಪ ವಾಲಿದ್ರೆ ತಪ್ಪೇನಿಲ್ಲ, ಏನು ತಪ್ಪಿಲ್ಲ. ಅದನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಸವರಾಜ ಬೊಮ್ಮಾಯಿ ಸಂಸದರು ಕೂಡ ಇದರ ಬಗ್ಗೆ ಮಾತಾಡಿದ್ದಾರೆ. ಆ್ಯಂಡ್ ಒನ್ಸ್ ಅಗೇನ್ ಕೃಷ್ಣಪ್ಪ ಆಲದಕಟ್ಟಿ PDO, ರೇಣುಕಾ ತಹಶೀಲ್ದಾರ್ ನಾನು ಈಗಲೇ ಅಟೆಂಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದರಲ್ಲಿ ಏನೋ ತಮ್ಮ ಇಂಪ್ರೆಷನೋ ಮತ್ತೊಂದೇನೋ ಪ್ರಾಬ್ಲಮ್ ಆಗಿದೆ. ಬಿಟ್ಬಿಡೋದಾ? ಅವರೇನು ಸರ್ಕಾರಿ ನೌಕರು ಕೇಳಿದ್ರಾ? ಒಂದು ದೇವಿಯನ್ನು ಇಟ್ಕೊಂಡು ಜೀವನ ಮಾಡ್ತಾರೆ. ಬಹುಶಃ PDO ಅದೇ ದೇವಿಯ ಹೆಸರಿನ ರೇಣುಕಾ ಅಂತ ತಹಶೀಲ್ದಾರ್ ಬಂದಿದ್ದಾರೆ. ಕೆಲಸ ಆಗುತ್ತೆ ಅನ್ನುವಂಥ ವಿಶ್ವಾಸ ನನಗಿದೆ. ಮತ್ತೊಮ್ಮೆ ನೋಡಿ, 1 ಲಕ್ಷ ರೂಪಾಯಲ್ಲಿ ಮನೆಗೆ ಫೌಂಡೇಶನ್ ಹಾಕಿಸಿದ್ದಾರೆ. 4 ವರ್ಷದಿಂದ 4 ಲಕ್ಷ ರೂಪಾಯಿ ಬಿಡುಗಡೆ ಆಗಿಲ್ಲ. ಇಂಥ ಜೋಪಡಿಯಲ್ಲಿದ್ದಾರೆ. ನೀವು ಇರ್ತೀರಾ ಸರ್ ಜೋಪಡಿಯಲ್ಲಿ? ಇರ್ತೀರ? ನಾವು ಇವ್ರ ಹತ್ರ ಬಂದುಬಿಟ್ಟು, ನೋಡಮ್ಮ, ನಾವು ಒಲಿಂಪಿಕ್ಸ್ 2036 ಒಲಿಂಪಿಕ್ಸ್ ಮಾಡ್ತಾಯಿದ್ದೀವಿ, ನಮ್ಮ ಭಾರತ ಮುಂದುವರೆದ ಅಂತ ತಾಯಿ ಹತ್ರ ಕೇಳಿದರೆ ಹೋಗಲ್ಲು ಅಂತಾರೆ. ನೋಡಮ್ಮ, ಯೋಗ ಮಾಡು ಒಳ್ಳೆಯದಾಗತ್ತೆ ಅಂತಂದರೆ ಹೋಗೋ ಅಂತಾರೆ ಅಲ್ವಾ? ದೇಶ ಬೆಳೆಯೋದಂದ್ರೇನು? ಒಂದು ವರ್ಗ ಬೆಳೆಯೋದಲ್ಲ, ಎಲ್ಲ ಸೇರಿಕೊಂಡು ಸಮಾಜ ಮುಂದುವರಿಬೇಕು. ಈ ತಾಯಿಯ ಪರವಾಗಿ ರಿಪಬ್ಲಿಕ್ ಕನ್ನಡ ಸೂಪರ್ 3 ಬೆನ್ನಿಗೆ ನಿಲ್ಲತ್ತೆ. ಆ ಕೆಲಸವನ್ನು ನಾವು ಮಾಡ್ತೀವಿ. ಇದು ನಮ್ಮ ವಾಗ್ದಾನ. ನೀವು ನಮ್ಮ ಜೊತೆಗಿರಿ. ಅವರ ಮನೆ ಆಗೋ ತನಕ, ಮನೆ ಗೃಹ ಪ್ರವೇಶ ಆಗೋ ತನಕ ಅದನ್ನು ಫಾಲೋ ಅಪ್ ಮಾಡ್ತೀನಿ. ಇವತ್ತು ವರಮಹಾಲಕ್ಷ್ಮಿ. ಇವತ್ತು ಎಲ್ಲರೂ ಮನೆಯಲ್ಲೇ ಲಕ್ಷ್ಮಿ ಕೂರಿಸ್ತಾರೆ. ನಾವು ಇವತ್ತು ಈ ಮಾಸನಕಟ್ಟಿಯಲ್ಲಿ ಜೋಪಡಿಯಲ್ಲಿರುವಂಥ ಈ ತಾಯಿಗೆ ಒಂದು ಮನೆ ಕಟ್ಟಿ ಕೊಡುವ ಮುಖಾಂತರ ಅಲ್ಲಿ ಲಕ್ಷ್ಮಿಯನ್ನು ಕೂರಿಸುವಂಥ ಪ್ರಯತ್ನವನ್ನು ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್. ಇದು ಇವತ್ತಿನ ಸೂಪರ್ 3. ಮತ್ತೊಮ್ಮೆ ಮಾತಾಡಿದರೆ ಕೇಳಿಸ್ಕೊಳ್ಳಿ. ನಮ್ಗೆ ಜೀವನಾನ ಇಲ್ರಿ.
ದೇವ್ರಣ್ಣಿ ಮಾಡಿ ಹೇಳ್ತಾನ್ರಿ ಇದನ್ನ ಮಾಡಿದ್ರೆ ನಮ್ಗೆ ಜೀವನ ರೀ, ಇದನ್ನ ಮಾಡಲಿಲ್ಲ ಅಂದ್ರೆ ನಮ್ಗೆ ಜೀವನಾನ ಇಲ್ರಿ. ನನಗೆ ಭಾಳ ಮೋಸ ಮಾಡಿಬಿಟ್ಟಾರ್ರಿ ಸರ್ಕಾರದವ್ರು. ಶಾಂಬು ಭಾಳ ಮೋಸ ಅಂದ್ರೆ ಭಾಳ ಮೋಸ ಮಾಡ್ಯಾನ್ರಿ ನನಗೆ. ನಾನು 5 ವರ್ಷ ಆತ್ರಿ ಈ ತಟ್ಟಿ ಮನೆ ಬಿದ್ದಿಲ್ಲೇ ಉಳ್ಳಾಡ್ತಾನ್ರಿ. ಯಾವ ಅಧಿಕಾರಿಗಳು ನನ್ನ ಹತ್ರ ನೀ ಎಲ್ಲಿ ಬಿದ್ದೀವ, ನೀ ಎಲ್ಲಿ ಇದ್ದಿದೆ ಅಂತ ಯಾರ್ಯಾರು ಬಂದಿಲ್ರಿ ನನಗೆ ಭಾಳ ಕಷ್ಟ ಅಂದ್ರೆ ಭಾಳ ಕಷ್ಟದ ಚಿಕನ್ಸ್ ಆಗತ್ತನ್ರಿ ನನಗೆ. ಇದನ್ನ ನೋಡಿ ಸರ್ಕಾರ ಪರಿಹಾರ ಕೊಡ್ಬೇಕ್ರಿ ನನಗೆ. ದೇವ್ರಣ್ಣಿ ಮಾಡಿ ಹೇಳ್ತಾನ್ರಿ ಇದನ್ನ ಮಾಡಿದ್ರೆ ನಮ್ಗೆ ಜೀವನ ರೀ, ಇದನ್ನ ಮಾಡಲಿಲ್ಲ ಅಂದ್ರೆ ನಮ್ಗೆ ಜೀವನಾನ ಇಲ್ರಿ. ನನಗೆ ಭಾಳ ಮೋಸ ಮಾಡಿಬಿಟ್ಟಾರ್ರಿ ಸರ್ಕಾರದವ್ರು. ಶಾಂಬು ಭಾಳ ಮೋಸ ಅಂದ್ರೆ ಭಾಳ ಮೋಸ ಮಾಡ್ಯಾನ್ರಿ ನನಗೆ. ನಾನು 5 ವರ್ಷ ಆತ್ರಿ ಈ ತಟ್ಟಿ ಮನೆ ಬಿದ್ದಿಲ್ಲೇ ಉಳ್ಳಾಡ್ತಾನ್ರಿ. ಯಾವ ಅಧಿಕಾರಿಗಳು ನನ್ನ ಹತ್ರ ನೀ ಎಲ್ಲಿ ಬಿದ್ದೀವ, ನೀ ಎಲ್ಲಿ ಇದ್ದಿದೆ ಅಂತ ಯಾರ್ಯಾರು ಬಂದಿಲ್ರಿ ನನಗೆ ಭಾಳ ಕಷ್ಟ ಅಂದ್ರೆ ಭಾಳ ಕಷ್ಟದ ಚಿಕನ್ಸ್ ಆಗತ್ತನ್ರಿ ನನಗೆ. ಈಗ ನಾನು ಯಾರ ಪರ ನಿಲ್ಲಬೇಕು? ಈ ತಾಯಿಯ ಅಳುವಿನ ಪರ ನಿಲ್ಲಬೇಕಲ್ವಾ? ಆ ತಾಯಿಯ ಕಣ್ಣೀರೋಡಿಸ್ಬೇಕಲ್ವಾ ನಾವು? ಮತ್ತು ಮೀಡಿಯಾ ಇರೋದು ಯಾಕೆ? ಕೇವಲ ರಾಜಕಾರಣಿಗೆ ಪ್ಯಾ ಡುಮ್ ಮಾಡಲಿಕ್ಕೆ? ನೋ, ಅದು ಬೇಕು, ಇಲ್ಲ ಅಂತಲ್ಲ. ಆದರೆ ಒಂದು ಹೊತ್ತು ಯಾರು ಮಾಡಲ್ಲ ರೀ, ಮಾಡಲಿ ಪ್ರತಿಯೊಬ್ಬರು ಕೂಡ. ಈ ತಾಯಿ ನಾನು 5 ವರ್ಷದಿಂದ ಹೊರಲಾಡ್ತಾ ಇದ್ದೀನಿ, ಒಬ್ರಿಗೂ ಕೇಳಿಸೋದಿಲ್ಲ. ಆಮೇಲೆ ನಾವು ಹೇಳ್ತೀವಿ ನಮಗೆ ಇವರೇ ಅಪ್ಪ ಇವತ್ತು ವರಮಹಾಲಕ್ಷ್ಮಿ. ಈ ತಾಯಿನೇ ವರಮಹಾಲಕ್ಷ್ಮಿ ನಮಗೆ. ಈ ತಾಯಿಯ ಕಣ್ಣೀರು ಒರೆಸೋದೇ ವರಮಹಾಲಕ್ಷ್ಮಿಯ ಪೂಜೆ ಮಾಡ್ದಂಗೆ ನಮಗೆ. ಅದನ್ನು ನಾವು ಮಾಡ್ತೀವಿ ತಾಯಿ, ಡೋಂಟ್ ವರಿ. ಯಾವನೆಂಥ ಪ್ರಭಾವಶಾಲಿ ಬಂದರೂ ಕೂಡ ನಿಲ್ತೀವಿ. ನಮಗೊಂದು ಗ್ಯಾರಂಟಿ ಇದೆಯಮ್ಮ, ಇವರಿಂದ ಆಗೋದಿಲ್ಲ ಅಂತಂದರೆ ಆ 4 ಲಕ್ಷ ಸಂಗ್ರಹ ಮಾಡಿ ಮನೆ ಕಟ್ಟಿಸೋ ತಾಕತ್ತು ಕೂಡ ಭಗವಂತ ನಮಗೆ ಕೊಟ್ಟಿದ್ದಾನೆ. ಯಾಕಂದರೆ ನಮ್ಮ ಜನ ನಮ್ಮ ಜೊತೆ ಇದ್ದಾರೆ, ನಾವು ಆ ಕ್ರೆಡಿಬಿಲಿಟಿಯನ್ನು ಉಳಿಸ್ಕೊಂಡಿದ್ದೀವಿ. ಆ್ಯಂಡ್ ಬಸವರಾಜ ಬೊಮ್ಮಾಯಿ ಎಂಟ್ರಿ ಕೊಟ್ಟಿದ್ದಾರೆ. ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ಬಸವರಾಜ ಬೊಮ್ಮಾಯಿ ಅವರು ಅಧಿಕಾರಿಗಳು ನನ್ನ ಹತ್ರ ನೀ ಎಲ್ಲಿ ಬಿದ್ದೀವ, ನೀ ಎಲ್ಲಿ ಇದ್ದಿದೆ ಅಂತ ಯಾರ್ಯಾರು ಬಂದಿಲ್ರಿ ನನಗೆ ಭಾಳ ಕಷ್ಟ ಅಂದ್ರೆ ಭಾಳ ಕಷ್ಟದ ಚಿಕನ್ಸ್ ಆಗತ್ತನ್ರಿ ನನಗೆ. ಇದನ್ನ ನೋಡಿ ಸರ್ಕಾರ ಪರಿಹಾರ ಕೊಡ್ಬೇಕ್ರಿ ನನಗೆ. ದೇವ್ರಣ್ಣಿ ಮಾಡಿ ಹೇಳ್ತಾನ್ರಿ ಇದನ್ನ ಮಾಡಿದ್ರೆ ನಮ್ಗೆ ಒಂದೇ ನಿಮಿಷ ಲೈವ್ ತಗೊಳ್ಳಿ. ಈಗ ಬಸವರಾಜ ಬೊಮ್ಮಾಯಿ ಅವರು ಫೋನದಲ್ಲಿದ್ದಾರೆ, ನಾನು ಇದನ್ನು ಸರ್ ನಮಸ್ತೆ. ನಮಸ್ಕಾರ ಜಯಪ್ರಕಾಶ್ ಸರ್. ಭಾಳ ಖುಷಿ ಆಯಿತು, ನೀವು ಸ್ವತಃ ನೀವೇ ನೋಡಿ ಕರೆ ಮಾಡಿದ್ರಿ ನಮ್ಮ ಮಾರುತಿ ಅವರಿಗೆ. ಸರ್ 5 ವರ್ಷ ಆಯಿತು ಇಲ್ಲ ಅಂತೇಳಿ. ಸರ್ ಪ್ಲೀಸ್, ನಿಮ್ಮ ಗಮನಕ್ಕೆ ಈಗ ಬಂದಿರ್ಬೋದು, ಹೇಳಿ ಸರ್, ಮಾತಾಡಿ. ನನ್ನ ಗಮನಕ್ಕೆ ಈಗ ಬಂದಿದೆ. ಹಾಂ, ಇದು ನನ್ನ ಲೋಕಸಭಾ ಕ್ಷೇತ್ರದ ಹಾನಗಲ್ ತಾಲೂಕಿಗೆ ಬರ್ತದೆ. ಹಾಂ, ಅದೇನೇ ಇರ್ಲಿ, ಬಡವರಿಗೆ ನ್ಯಾಯ ಕೊಡೋದು ಬಹಳ ಮುಖ್ಯ. ಎಸ್ ಸರ್. ಇದಿಷ್ಟೊಳಗೆ ಆಗ್ಬೇಕಾಗಿತ್ತು, ಆದ್ರೆ ಯಾವ್ದಾದ್ರು ಕಾರಣ, ತಾಂತ್ರಿಕ ಇನ್ನೊಂದು ಕಾರಣಗಳ ಇರ್ತವೆ. ಅದೇನೇ ಇರ್ಲಿ, ಇವತ್ತು ನಾನು ಅಲ್ಲಿ DC ಆಫೀಸ್ ನಲ್ಲಿ ಹೋಗಿ ಇದು ಕೂತಿದೆ ಅಂತ ನನಗೆ ಈಗ ಮಾಹಿತಿ ಬಂದಿದೆ. DC ಅವರಿಗೆ ನಾನು ಒತ್ತಾಯ ಮಾಡ್ತೀನಿ, ಕೂಡಲೇ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಕಳಿಸ್ಬಿಟ್ಟು ಕೂಡಲೇ ಅದನ್ನ ಬಿಡುಗಡೆ ಮಾಡಿ ಅಂತ ಒಂದು ಭಾಗ. ಆದ್ರೆ ಅದಕ್ಕೆ ಕಾಯ್ದೇನೆ ನನಗೆ ಗೊತ್ತಿದೆ, ಯಾಕಂದ್ರೆ ಈ ಸರ್ಕಾರ 5 ಲಕ್ಷ ರೂಪಾಯಿ ಕೊಡೋದು ನಿಲ್ಲಿಸ್ಬಿಟ್ಟಿದೆ. ಹೌದು ಹೌದು, ಅದು ಯಡಿಯೂರಪ್ಪನವರ ಸರ್ಕಾರದಲ್ಲಿ ಆಜ್ಞೆ ಮಾಡಿದಂತ 5 ಲಕ್ಷ ರೂಪಾಯಿ ಯೋಜನೆ ಈ ಸರ್ಕಾರ ನಿಲ್ಸಿದೆ. ಈಗ ಬಿದ್ದಿರುವಂತ ಮನೆಗಳಿಗೆ NDRF ನಾರ್ಮ್ಸ್ ಏನಿದೆ ಅಷ್ಟೇ ಕೊಡ್ತಾ ಇರೋದು. ಹೌದು ಹೌದು. ಹೀಗಾಗಿ ಸ್ವಲ್ಪ ಕಷ್ಟ ಸಾಧ್ಯ ಆಗ್ಬೋದು. ಈಗ ತಾವು ರಿಪಬ್ಲಿಕ್ ಕನ್ನಡ ಇದನ್ನ ಎತ್ಕೊಂಡ ಮೇಲೆ ಇದೊಂದು ವಿಶೇಷ ಪ್ರಕರಣ ಅಂತ ಸರ್ಕಾರ ಮಾಡಬಹುದು ಅಂತ ನನಗೆ ವಿಶ್ವಾಸ ಇದೆ. ನಿಮ್ಮ ಒಂದು ಒತ್ತಡಕ್ಕೆ ಸರ್ಕಾರ ಮಣಿತಿದೆ ಅಂತ ವಿಶ್ವಾಸ ಕೂಡ ಇದೆ. ಆದ್ರೆ ಅದಕ್ಕೆ ಕಾಯ್ದೇನೆ ಈ ಅಮ್ಮನಿಗೆ ಮನೆ ಕಟ್ಸ್ಕೊಡುವಂತ ಎಲ್ಲ ಜವಾಬ್ದಾರಿ ನಾನು ತೆಗೆದುಕೊಳ್ತೇನೆ. ಈ ಅಮ್ಮನಿಗೆ ಕೂಡಲೇ ಮನೆ ಕಟ್ಟೋದಕ್ಕೆ ಪ್ರಾರಂಭ ಮಾಡೋದಕ್ಕೆ ಎಲ್ಲ ಸೌಕರ್ಯಗಳನ್ನ ಕೊಟ್ಟು ನಾನು ಸಂಪೂರ್ಣ ಮನೆ ಕಟ್ಸ್ಕೊಡುವಂತ ವ್ಯವಸ್ಥೆ ನಾನು ಮಾಡ್ತೀನಿ. ಶಬ್ಬಾಷ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್ ಬೊಮ್ಮಾಯಿ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಈಗ ಒಂದು ವಿಶ್ವಾಸದ ಧೈರ್ಯ ಬಂತು ಸರ್, ಥ್ಯಾಂಕ್ ಯು, ಒಳ್ಳೆಯದಾಗಲಿ ಸರ್, ಥ್ಯಾಂಕ್ ಯು. ಹೇಳಿದರು ಬಸವರಾಜ ಬೊಮ್ಮಾಯಿ ಅವರು. ನೋಡಿ, ಈ ಸರ್ಕಾರಗಳ ಕಿತಾಪತಿಗಳು ನೋಡಿ. ಯಡಿಯೂರಪ್ಪನವರಿದ್ದಾಗ ಅದನ್ನು 5 ಲಕ್ಷ ಮಾಡಿದರು, ಮನೆ ಬಿದ್ದೋದವ್ರು 5 ಲಕ್ಷ. ಉಳಿದಕ್ಕೆಲ್ಲ ನೀವು ಏರ್ಸ್ಕೊಂಡು ಹೋಗ್ತಾ ಇರ್ತೀರಿ. ಇದನ್ನು ಹೆಂಗೆ ನೀವು ವಾಪಸ್ 1 ಲಕ್ಷಕ್ಕೆ ತಂದ್ರಿ ಸಿದ್ದರಾಮಯ್ಯನವರೇ? ನಾವು ಬಡವರ ಪರ. ಯಾವ ಬಡವನ ಪರ? ಯಾವ ಬಡವನ ಪರ? 5 ಲಕ್ಷ ಮಾಡಿದ್ರಲ್ವಾ ಯಡಿಯೂರಪ್ಪನವರು? ಯಡಿಯೂರಪ್ಪನವ್ರ ಫ್ಯಾಮಿಲಿಗೆ ಮಾಡಿದ್ದ 5 ಲಕ್ಷ? ಅದು ಅಲ್ಲ ತಾನೇ, ಇಂಥದ್ದೇ ಬಡವರಿಗೆ ತಾನೇ. ನಿಮ್ಗೆ ಯಾಕೆ ಹೊಟ್ಟೆ ಉರಿ ಆಯಿತು? 5 ಲಕ್ಷನ 1 ಲಕ್ಷಕ್ಕೆ ತಂದ್ರಿ. ಬಡವನಿಗೆ ಸಮಾನ ಅವಕಾಶ ಕೊಡಿ. ನಿಮಗೆ ಸಿಗಬೇಕಾ ಅವಕಾಶ ಸಿದ್ದರಾಮಯ್ಯನವರೇ?
ನೀವು ಕುರುಬ ಸಮಾಜನ ಬಂದವರು, ನಮ್ಮನ್ನು ಮಾತಾಡಿಸೋರು ಯಾರೂ ಇರಲಿಲ್ಲ, ಮತ್ತೊಂದಾಯಿತು. ನಮಗೆ ಅವಕಾಶಗಳು ಸಿಕ್ಕಬೇಕು. ನಿಮ್ಗೆ ಸಿಕ್ತು, ಮುಖ್ಯಮಂತ್ರಿ ಆದರು, ಮುಗ್ದೋಯ್ತಾ? ಉಳಿದವರು ಯಾರು ಆಗೋದು ಬೇಡವಾ? 5 ಲಕ್ಷ ಮಾಡಿದ್ದು ಜನಗಳಿಗೆ ತಾನೇ, ನಿಮ್ಗೆ ಇಡ್ಬೋದಿತ್ತಲ್ಲ ಅದನ್ನು. ಮನೆಗಳು ಪ್ರತಿ ಸಲ ಬೀಳೋದಿಲ್ಲ ತಾನೇ ಮನೆಗಳು ಬಂದಾಗ. ನೀವು ಆ NDRF ಇದ್ದ 90,000 ಇಟ್ಬಿಟ್ರಿ, ರಾಂಗ್. ಆದರೆ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ, ಇಲ್ಲ ನಾನು ಇದನ್ನು ಮಾಡಿ ಕಟ್ಕೊಡ್ತೀನಿ ಅಂತೇಳಿ. ಯಾರು ಕಟ್ಕೊಡಿಲ್ಲ ಅಂದರೆ ನಾವು ಮಾಡಿಸ್ತೀವಿ ರೀ, ಅದು ಬೇರೆ ವಿಚಾರ. ಸೂಪರ್ 3 ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಈಗ ಕಾನೂನಿಲ್ಲ, ನನಗೆ ಗೊತ್ತಿದೆ. ನೋಡಿ 1 ಲಕ್ಷ 5 ಲಕ್ಷ ನೋಡಿ ಸರ್, ಈ ಜನ ಈ ಸರ್ಕಾರಗಳಿದೆಯಲ್ಲ, ಅದಕ್ಕೆ ಹೇಳೋದು, ಒಂದು ಕರೆಕ್ಟಾದ ಸರ್ಕಾರಗಳು ಬೇಕು ಅಂತೇಳಿ. ಯಡಿಯೂರಪ್ಪನವರು 5 ಲಕ್ಷ ಅಂತ ಹೇಳಿದರು, ಇವರು ಕಿತ್ತಾಕ್ಬಿಟ್ರು. ಅವರು ಪಾಪ 1 ಲಕ್ಷದಲ್ಲಿ ಪಾಯ ಮಾಡ್ಕೊಂಡಿದ್ದಾರೆ. ಈಗ 4 ಲಕ್ಷ ಇಲ್ಲ, ಮೇಲೆ ನೋಡಬೇಕಾ? ವಿಶೇಷ ಪ್ರಕರಣ ಅಂತ ಪರಿಗಣಿಸಿ ಆಮೇಲೆ ಒಂದು ನಿರ್ಧಾರ ಕೈಗೊಳ್ಳ್ರಿ, ನಾಳೆ ಆಗತ್ತಾ ಆಗೋದಿಲ್ವಾ. ಈಗ ಯಡಿಯೂರಪ್ಪನವರು ಮಾಡಿದಾಗ ನೀವು ಕಿತ್ತಾಕಿದ್ರಿ, ನೀವು ಯಾವುದು ಏನು ಇಂದಿರಾ ಕ್ಯಾಂಟೀನ್ ಮಾಡಿದಾಗ ಅವರು ಕಿತ್ತಾಕಿದ್ರು. ನೀವು ಹೇಳ್ತಿರಲ್ಲ, ನೋಡಿ ಇಂದಿರಾ ಕ್ಯಾಂಟೀನ್ ಬಡವರಿಗಾಗಿ ಮಾಡಿದ್ದು, ಅವರು ಕಿತ್ತಾಕ್ಬಿಟ್ರು, ದುಡ್ಡು ಕೊಟ್ಟಿಲ್ಲ. ಮತ್ತು ನೀವು ಮಾಡಿದ್ದೇನು? ಯಡಿಯೂರಪ್ಪನವರು ಬಡವರಿಗಾಗಿ 5 ಲಕ್ಷ ಮಾಡಿದ್ರು, ನೀವು ಕಿತ್ತಾಕಿದ್ರೆ ಸರಿ, ಅವರು ಕಿತ್ತಾಕಿದ್ರೆ ಸರಿಯಲ್ಲ. ಅರೇ ವಾ, ನೀವು ಯಾಕೆ ನಮ್ಮನ್ನು ಆಟ ಆಡಿಸ್ತಾ ಇದ್ದೀರಿ? CM ಆಗಲಿ ಮತ್ತೊಬ್ಬರಾಗಲಿ ಯಾರೇ ಆಗಲಿ, ಅಲ್ವಾ ವೀಕ್ಷಕರು? ನಾನು ಹೇಳಿದ್ರಲ್ಲಿ ತಪ್ಪೇನಿದೆ? ನಾನೇ ಕಾರ್ಯಕ್ರಮ ಮಾಡಿದ್ದೀನಿ. ಇಂದಿರಾ ಕ್ಯಾಂಟೀನ್ ಕೊಡುವಂಥ ದುಡ್ಡನ್ನು ಯಾಕೆ ನಿಲ್ಲಿಸಿದ್ರು BJP ಅವರು? ಬೇಕಿದ್ರೆ ಹೆಸರು ಚೇಂಜ್ ಮಾಡ್ಕೊಳ್ಳಿ, ಅನ್ನಪೂರ್ಣ ಅಂತ ಏನೋ ಒಂದು ಮಾಡಿ, ಗೌರ್ಮೆಂಟ್ ಕ್ಯಾಂಟೀನ್ ಅಂತ ಮಾಡಿ, ನಿಲ್ಲಿಸಬೇಡಿ. ಇವರು ಮಾತಾಡಿದ್ರೆ ನೋಡಿದ್ರ ಬಡವರ ಹೊಟ್ಟೆ ಕುಡಿತಾ ಇದ್ದಾರೆ. ಈಗ 5 ಲಕ್ಷ ಕೊಡ್ತೇನೆ ಅಂತ ಯಡಿಯೂರಪ್ಪನವರು ಕಾನೂನು ಪಾಸ್ ಮಾಡಿದ್ರು, ನೀವು ಅದನ್ನು 1 ಲಕ್ಷಕ್ಕೆ ಹೆಂಗಿಳಿಸಿದ್ರಿ? ಅದು ಬಡವರಲ್ವಾ? ಅವರೇನು ಫಾರಿನವರಾ? ಏನು ಮಾತಾಡ್ತೀರಿ ರಾಜಕಾರಣಿಗಳು? ಬಟ್ ಏನೇ ಇರಲಿ, ನೀವು ಏನೇ ಆಟ ಆಡಿ, ಈ ತಾಯಿಗೆ ಮನೆ ಕಟ್ಟಿಕೊಡೋದು ಶತಸಿದ್ಧ. ಇದು ಹಾಗೆ ಆಗತ್ತೆ. ಯಾವಾಗ ಈ ತಾಯಿಗೆ ಮನೆ ಕಟ್ಟಿಕೊಡ್ತೀವೋ ಅವತ್ತೇ ವರ ಮಹಾಲಕ್ಷ್ಮಿ ಪೂಜೆ, ಆಮೇಲೆ ಲಕ್ಷ್ಮಿ ಖುಷಿಪಟ್ಲು ಅಂತ ಅಂದ್ಕೊಳ್ಳೋಣ. ಥ್ಯಾಂಕ್ ಯು ವೆರಿ ಮಚ್.